ಟಿ ಸ್ಟೂಡೆಂಟ್ಸ್‌ಗೋಸ್ಕರ ಯೂಟ್ಯೂಬ್‌ನಲ್ಲಿ ಯಾರೂ ಒಂದು ಸಂಘಟನೆ ಮಾಡಿಲ್ಲ. ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಇಡೀ ಕರ್ನಾಟಕದ ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿಲ್ಲ, ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿಲ್ಲ. ಆದರೆ ನಮ್ಮ ಒಂದು ಚಾನಲ್ ಹೊಸ್ದಾಗಿ ಚಾನಲ್ ಇದೆ. ಸೊ ವಿಟಿವಿಲಿಂತ್ರ ಸೊ ಹಾಗಾಗಿ ನಾವೊಂದು ಇಷ್ಟು 161 ಜನ ನಮಗೆ ಸಂಘಟನೆ ಆಗಿದ್ದಾರೆ. ಇದು 16,000 ಜನ ಆಗಲಿ. ಎಷ್ಟು 16,000 ಜನ ಆಗಲಿ. ಅಂದರೆ ನಿಮ್ದು ಏನಾದರೂ ಸ್ಟ್ರೈಕ್ ಇರ್ಬೋದು, ಅಥವಾ ನಿಮ್ದು ಏನಾದರೂ ರೆಸ್ಯೂಮ್ ಇರ್ಬೋದು, ಅಥವಾ ನಿಮ್ಮ ಏನಾದರೂ ಒಂದು ಅಪ್ಡೇಟ್ ಇರ್ಬೋದಲ್ಲ, ನೀವು ಚರ್ಚೆ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ನಮ್ಮ ಮೊನ್ನೆ ಒಂದು ಸ್ಟ್ರೈಕ್ ಆಗಿತ್ತು. ಅದಕ್ಕೋಸ್ಕರ ಅವರವರ ಒಂದು ಏನು ವ್ಯೂಸ್ ಅಂತಾರಲ್ಲ, ಅಂದರೆ ಅವರವರ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿ ಇನ್ನು ಏನೇನು ಡೌಟ್ ಆಗುತ್ತೆ, ಕಾಲೇಜ್ ವರ್ಕ್ ಆಗಿರ್ಬೋದು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ನಿಮ್ಮ ಸೀನಿಯರ್ಸ್ ಕೂಡ ಇರ್ತಾರೆ ಇಲ್ಲಿ. ಸೊ ಪ್ರತಿಯೊಬ್ಬರು ಬಂದು ಅಲ್ಲಿ ಜಾಯ್ನ್ ಆಗಿ, ನೀವು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಜಾಯ್ನ್ ಆಗಬೇಕಂದ್ರೆ ನೀವು ಅಲ್ಲಿ ಮಾತಾಡ್ಬೋದು. ನಿಮ್ಗೆ ಏನೇನು ಡೌಟ್ಸ್ ಆಗಿರ್ಬೋದು, ನಾ ರಿಪ್ಲೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಉಳ್ಕಿದ 16,000 ಜನ ನಿಮಗೆ ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ಐ ಆಮ್ ಶೂರ್ ಇಟ್ಸ್ ಗೋಯಿಂಗ್ ಟು ಏನೋ ದೊಡ್ಡ ಒಂದು ಸಂಘಟನೆ ಆಗೇ ಆಗುತ್ತೆ. ಈ ಸಂಘಟನೆ ಇತ್ತಂದರೆ ನೋಡಿರಿ, ಇವಾಗ ಭಾಳ ಜನ ನಾವು ಒಂದು ವಿಟಿಯು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋರಾಟ ಮಾಡಿದ್ರು. ಆದರೆ ಏನು ಅಷ್ಟು ಇನ್ನೂ ಗುಡ್ ರೆಸ್ಪಾನ್ಸ್ ಬಂದಿಲ್ಲ, ಹೌದಾ? ಅದು ವರ್ಕ್ ಮಾಡಿದ್ದಾರೆ, ಆದರೆ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದಿಲ್ಲ. ಈಗ ಭಾಳ ಜನ ಮನೆಯಲ್ಲಿ ಕುಂತು ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದರೆ ನಿಮಗೆ ಯಾರಿಗೂ ಸಿಕ್ಕಿಲ್ಲ. ಹಾಗಾಗಿ ಇದು ಟೆಲಿಗ್ರಾಮ್ ಗ್ರೂಪ್ ಅಥವಾ ಏನೋ ಒಂದು ವಾಟ್ಸಪ್ ಏನೋ ಗ್ರೂಪ್ ಇತ್ತಂದರೆ ನೀವು ಅಲ್ಲಿ ಮಾತಾಡ್ಬೋದು. ಅಥವಾ ನೀವು ಏನೇ ಸ್ಟೆಪ್ ಇವಾಗ ಎಷ್ಟು ಗಂಟೆ ಬರ್ಬೇಕು ಸ್ಟ್ರೈಕಿಗೆ ಅಂತಂದರೆ ನಿಮಗೆಲ್ಲ ಎಲ್ಲರೂ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಅಪ್ಡೇಟ್ ಆಗ್ತವೆ ಅಂತ ಯಾರೂ ಮಾಡೇ ಇಲ್ಲ. ಸೊ ಹಾಗಾಗಿ ಇದನ್ನು ಮುಂಚಿತವಾಗಿ ಮಾಡಿ ಅದು ಯಾರಿಗೂ ಅಷ್ಟು ತಲುಪಿದ್ದಿಲ್ಲ. ಇವಾಗ ನೀವು ತಲುಪ್ತಾ ಇದೆ. ಸೊ ಪ್ರತಿಯೊಬ್ಬರು ಹೊಸದಾಗಿ ನೋಡ್ತಾ ಇದ್ದಿರಲ್ಲ, ಇದಕ್ಕೆ ಜಾಯ್ನ್ ಆಗಿರಿ. ಅಷ್ಟಕ್ಕಷ್ಟು ನೀವು ಎಲ್ಲ ಕೂಡ ಮಾತಾಡ್ಬೋದು. ಓಕೆ, ಇದರಿಂದ ನನಗೇನು ಫಾಯ್ದಾ ಇಲ್ಲ, ಆದರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾವುದು ನೋಟ್ಸ್ ಆಗಿರ್ಬೋದು, ನಿಮ್ಮ ಸೀನಿಯರ್ಸಿಗೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಎಲ್ಲ ಒಂದು ಕೇಳ್ಕೊಂಡು ಒಂದು ಚಲೋ ಅಂತಂಗ ಓದ್ಕೋಬೋದು. ವಿ ಟಿ ಯು ಅಂದ್ರೆ ನಂಗೆ ಅರ್ಥ ಆಗ್ತದೆ, ಇಂಜಿನಿಯರಿಂಗ್ ಸ್ವಲ್ಪ ಕಷ್ಟ ಇರ್ತದೆ, ಆದರೆ ನೀವೆಲ್ಲ ಡಿಸ್ಕಸ್ ಮಾಡ್ಬೋದು. ಎಷ್ಟಾಗದಷ್ಟು ಜನ ನೀವು ಎಲ್ಲ ಡೌಟ್ಸ್ ಆಗಿರ್ಬೋದು ಎಲ್ಲ ಡಿಸ್ಕಸ್ ಮಾಡಿ ಇದು ಮೇನ್ ಮೋಟಿವೇಶನ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ನಾನು ಒಂದು ಈಗ ಜಸ್ಟ್ ಕಮೆಂಟ್ ನೋಡಿದ್ರೆ, ಥ್ಯಾಂಕ್ಸ್ ಫಾರ್ ದ ಅಪ್ಲೋಡ್, ಕೀಪ್ ದ ಅಪ್ ಗುಡ್ ವರ್ಕ್, ಐ ಥಿಂಕ್ ಯು ರಿಯಲಿ ಡಿಸರ್ವ್ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಯಾರು ಕಮೆಂಟ್ ಮಾಡಿದೆ. ಯಾಕಂದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾವು ಏನು ಹಾರ್ಡ್ ವರ್ಕ್ ಹಾಕಿರ್ತೇವಲ್ಲ, ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಇದೆ ನಮ್ಮದೊಂದು ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದನ್ನು ಯೂಸ್ ಮಾಡ್ಕೋಬೇಕು ನೀವು. ಓಕೆ, ಯಾರು ಯೂಟ್ಯೂಬ್ನಲ್ಲಿ ನಾನು ನೋಡಿದ್ದೇನೆ, ಯಾರು ವಿ ಬಗ್ಗೆ ಈ ಥರ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿಲ್ಲ, ವಾಟ್ಸಪ್ ಗ್ರೂಪ್ ಮಾಡಿಲ್ಲ. ಸೊ ಹಾಗೆ ಯಾರು ಹೊಸದಾಗಿ ನೋಡ್ತಾ ಇರಲ್ಲ, ಜಾಯ್ನ್ ಆಗಿ ಆ್ಯಸ್ ವೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೊಂದು ನಂಗೆ ಭಾಳ ಖುಷಿ ಅಂತು. ಎಲ್ಲ ಸ್ಟೂಡೆಂಟ್ ಜಾಯ್ನ್ ಆಗಿರಿ. ನೀವು ಏನು ಡೌಟ್ಸ್ ಇರ್ಬೋದು, ನೀವು ಜಾಯ್ನ್ ಆಗಿರಿ, ಬಿಡಿ ನಿಮ್ಗೆ ಬಿಡಿ. ಯಾಕಂದ್ರೆ ನಿಮಗೆ ಯೂಸ್ ಇತ್ತು ಅಂದರೆ ಯೂಸ್ ನೋಡ್ರಿ, ನಾನಲ್ಲಿ ಮೆಸೇಜ್ ಅಲೋ ಮಾಡಿದ್ದೇನೆ, ಮೆಸೇಜಸನ್ನು ಅಲೋ ಮಾಡಿದ್ದೇನೆ. ನೀವು ಬೇಕು ಮಾತಾಡ್ಕೋಬೋದು ಅಥವಾ ಏನಾದರೂ ಮಾಡ್ಬೋದು. ಓಕೆ, ಸೊ ಬಟ್ ಯೂಸ್ ತೊಗೋರಿ. ಓಕೆ, ನಿಮಗೆಲ್ಲ ಗೊತ್ತು ಟೆಲಿಗ್ರಾಮ್ ಏನು ದುಡ್ಡಿಲ್ಲ, ಹೌದಾ? ಸೊ ಹಾಗಾಗಿ ನೀವೊಂದು ನಿಮ್ಮೊಂದು ಎಜುಕೇಷನ್ ಕರಿಯರನ್ನು ಒಂದು ಬದಲಾವಣೆ ಮಾಡಲಿಕ್ಕೆ ನಮ್ಮ ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ ಅಂತ ಬಂದಿದೆ. ನಮ್ಮ ಒಂದು ಬಿ ಎಸ್ ಸಿ ನರ್ಸಿಂಗಿಗೂ ಗೊತ್ತಾ, ಅಥವಾ ಕೆ ಎದವ್ರದ್ದು ಆಲ್ಮೋಸ್ಟ್ 400 ಜನ ಸಂಘಟನೆ ಆಗಿದ್ದಾರೆ. ಮತ್ತು ಆಯುಷ್ ಅವರಿಗೆ ನಿಯರ್ಲಿ 200 ಜನ ಸಂಘಟನೆ ಆಗಿದ್ದಾರೆ. ಸೊ ಭಾಳ ಖುಷಿಯಾಗುತ್ತೆ, ಇನ್ನೂ ಅದು ಬೆಳೀಲಿ. ಓಕೆ, ನಿಮ್ಮ ಒಂದು ಆಶೀರ್ವಾದ ಇರಲೇಬೇಕು ಅಂತ ಕೇಳ್ಕೊತೇನೆ. ಎನಿವೇ, ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಟೆಲಿಗ್ರಾಮ್ ಜಾಯ್ನ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು.